ಮಡಿವಾಳಪ್ಪನವ್ರಿನ್ ಸಾಮಾನ್ಯದವರೇ. ಬಿದನೂರಾಗ ಇವ ಚಿಣಿ ಆಡ್ತಿದ್ದ. ಮಡಿವಾಳಪ್ಪನವರು ಬಿದನೂರಾಗ ಚಿಣಿ ಆಡ್ತಿದ್ರು. ಚಿಣಿ ಹೊಡೆದ್ರು. ಯಾರೋ ಓರ್ವ ತಾಯಿ ಗಡಿಗೆ ತಗೊಂಡು ನೀರು ತರಕತ್ತಿದ್ದಲ್ರಿ. ಗಡಿಗೆ ತಗೊಂಡು ನೀರು ತರಕತ್ತಿದ್ಲು. ಹೊಡೆದರು, ಹೋಗಿ ಬಡಿತು, ಟೊಳ್ಳತ ಗಡಿಗೆ ಒಡಿತು. ಗಡಿಗೆ ಒಡೆದಾಗ ಬಾಯಿ ಮುಂದಾಗಿ ಹುಟ್ಟಿರುವ ಹೆಣ್ಮಗಳೇನಂತಾಳ, ಯಾವನಲ್ಲಿ ಹಾಟೆ ಹೊಡೆದಾವ. ಅದಕ್ಕೆ ಸಣ್ಣ ಬಾಯಿಲಿ ದೊಡ್ಡ ಮಾತಾಡಬಾರ್ದು ಅಂತಾರೆ. ಸರಕನೇನಂತಾಳ, ಯಾವ ನೆಲೆ ಹಾಟೆ ಹೊಡೆದಾವ ಅಂತ ಅಂದಾಗ ಯಾವ ಮಠದೊಳಗಿರುವ ತಾಯಿ ಶೀಲವತಿ ಗಂಗಮ್ಮ ತಾಯಿ ಕೇಳಿದ್ಲು, ಹೋಗಿ ಹೆಣ್ಮಗಳಿಗೆ ಹೊಡಿಬೇಕು ಅಂತಾಳ. ಆದ್ರ ಇದು ಕೆಸರದ, ಇದು ಕೆಸರದ. ಕೆಸರಾಗ ಕಲ್ಲು ಒಗದ್ರ ಅದು ನನಗೇ ಸಿಡಿತದ ಅಂತ ಏನಂದೇವ ನೀನು? ನಾ ಯಾವನಲ್ಲೇ ಹಾಟೆ ಹೊಡೆದವ ಅಂತಂದೀನಿ. ಎಂತ ಹುಚ್ಚುಟ್ಟಿದೀಯವ. ಹಾಟೆ ಹಾಟೆ ಅನಬೇಡ ನನ್ನವ. ಹಾಟ ಸಣ್ಣದಲ್ಲ ಮಗಳ. ಹಾಟೆ ಹಾಟೆ ಅನಬೇಡ ನನ್ನ ಮಗಳ. ಹಾಟ ಸಣ್ಣದಲ್ಲ ಮಗಳ, ಅದು ಬಲು ದೊಡ್ಡದು ತಂಗಿ, ದೊಡ್ಡದು ತಂಗಿ. ಹಾಟಿನ ಘಾಟಿನೊಳಗ ನೀನು ಹುಟ್ಟಿ ಬಂದಿದಿ, ನಾನು ಹುಟ್ಟಿ ಬಂದೀನಿ. ಒಳಗಿರುವ ವಿರೂಪಾಕ್ಷ ಸ್ವಾಮಿಗಳು ಅದರೊಳಗ ಹುಟ್ಟಿ ಬಂದಾರ ಅಂತ ತಿಳಿಸಿ ಹೇಳಿದ್ಲು ತಾಯಿ ಗಂಗಮ್ಮ. ಮುಗ್ಧ ಮಡಿವಾಳಪ್ಪಗ ತಲೆಯಾಗ ಬರೀ ಕೊಟ್ಟಂಗೈತು, ಎದೆ ಒಳಗ ಬರೀ ಕೊಟ್ಟಂಗೈತು. ತಾಯಿಯ ಪಾದವನ್ನ ಹಿಡಿದು ಕೇಳ್ತಾನ ಮಡಿವಾಳ, ಯವ್ವ ಊರ ಮಾತಾಡ್ತದ, ಊರು ಮಾತಾಡ್ತದ. ನನ್ನ ತಾಯಿ ಅಪ್ಪಿರ್ಲಾರ್ದೆ ಹುಟ್ಟ್ಯಾನ, ಅಪ್ಪಿರ್ಲಾರ್ದೆ ಹುಟ್ಟ್ಯಾನ ಅಂತ ಮಾತಾಡ್ತದೆ. ನನ್ನವ್ವ ಮಾತಾಡ್ತದ. ಹಾಟ್ಯಾ ಅಂತ ಬೈಯೋಳು ಯಾರು, ಏನೇನೋ ಬೈಯೋರು ಬೇರೆ. ಯವ್ವ ಹೇಳು ಹೇಳು, ನಮ್ಮಪ್ಪ ಯಾರ ಯವ್ವ, ನಮ್ಮಪ್ಪ ಯಾರು ಯವ್ವ ಅಂತ ಅಂದಾಗ ಶೀಲವತಿ ಗಂಗಮ್ಮ ತಾಯಿಗೆ ಶಿಡ್ಲು ಹೊಡೆದಂಗಾಯ್ತು ಮಗನ ಮಾತು. ಉತ್ತರವನ್ನ ಹಾಡಿನೊಂದಿಗೆ ಕೊಡ್ತಾಳ. ಮಗನೊಂದು ಹಡೆದೇನಲ್ಲ, ಮದುವೆ ಗಂಡ ಮನಿಯಾಗ ಇಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನಿಯಾಗಿಲ್ಲ. ಮುಗ್ಧ ಮಡಿವಾಳ ಕೇಳದ, ಯವ್ವ ಬೀಜವಿಲ್ಲದೆ ಸಸಿ ಹಂಗ ನಾಟುತ್ತದೆ ಯವ್ವ, ಬೀಜವಿಲ್ಲದೆ ಸಸಿ ಹೆಂಗ ನಾಟುತ್ತದ. ಅಪ್ಪಿರ್ಲಾರ್ದೆ ಮಗ ಹೆಂಗ ಹುಟ್ಟುತ್ತಾನೆ ಯವ್ವ, ಅಪ್ಪಿರ್ಲಾರ್ದೆ ಮಗ ಹೆಂಗ ಹುಟ್ಟುತ್ತಾನ ಯವ್ವ, ಹೇಳು ಹೇಳು ನಮ್ಮಪ್ಪ ಯಾರು ಅಂತ ಅಂದಾಗ ಜಾರತನವನ ಮಾಡಿದೆ ನಮ್ಮ ಜಂಗಮ ನೊಡಗೂಡಿ, ಜಂಗಮ ನೊಡಗೂಡಿ. ಸ್ವತಃ ಪ್ರತಿ ಪದಗಳು ಬರ್ತಾವ, ಆದ್ರೆ ಅನಿವಾರ್ಯ ನನ್ನ ಸಮಯ ಹಿಡಿದು ಎಳಿಲಿಕ್ಕತ್ತದ. ನಾ ಮುಂದೆ ಹೋಗಿ ಪುರಾಣಕ್ಕೆ ಬಂದ್ಬಿಡ್ತೀನಿ. ಯಾವಾಗ ತೋಯ್ದು ಊರ ಅಂತ ಊರು ಬಿಟ್ಟವನೇ ಗುಡ್ಡಕ್ಕೆ ಬಂದ. ಆಗಲೇ ಗುಡ್ಡದ ಮಹಾಂತ ಶಿವಯೋಗಿಗಳು ಲಿಂಗೈಕ್ಯರಾಗಿದ್ದರು. ಗುರುವಿನ ದಾರಿ ತೋರ್ಬೇಕು ಅಂತ ಮಠಕ್ಕ ಕಲ್ಲೊತ್ತ ದನ ಕಾಯ್ದ ಏನೆಲ್ಲ ಮಾಡ್ದ ಮಡಿವಾಳಪ್ಪ.
ವ್ಯರ್ಥ ಹರಿದು ಹೋಗುತ್ತಾದೋ ಹಿಡ್ಕೋರೋ ಯಪ್ಪ ಅಂತಲೂ ಅಂದ. ಸಾಕ್ಷಾತ್ ಗುಡ್ಡದ ಮಹಂತ ಶಿವಯೋಗಳು ಕನಸಿನೊಳಗೆ ಬಂದು ಹೇಳ್ತಾರ, ಹೋಗು, ಕಣ್ಣಿಲ್ಲದವರಿಗೆ ಕಣ್ಣ ಕೊಟ್ಟಾನ ಶರಣ, ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟಾನ ಶರಣ, ಬೇಡಿದವರಿಗೆ ಬೇಡಿದ್ದನ್ನೇ ಕೊಟ್ಟಾರ ಶರಣ. ಶರಣ ಬಸಪ್ಪನವ್ರ ಬಳಿ ಹೋಗು, ನಿನ್ನ ಕೆಲಸ ಆಗ್ತದ ಅಂತ ಮಡಿವಾಳಪ್ಪಗ ಹೇಳಿದಾಗ ಶರಣಪ್ಪನವರು ಮಂಚದ ಮೇಲೆ ಕುಂತಿದ್ರು. ಪಾದವನ್ನ ಹಿಡಿದು ಕೇಳ್ತಾನ. ಮಡಿವಾಳಪ್ಪನವರು ಪಾದವನ್ನ ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ತಾರ, ಯಪ್ಪ ನಿಮಗೊಂದು ಪ್ರಶ್ನೆ ಅದ. ಪ್ರಶ್ನೆ ಆಮೇಲೆ ಆಗಾಕತ್ರಿ. ಯಪ್ಪ, ಏ ಮಗ, ನಿಮ್ಮ ಹೆಸರೇನ್ರಿ? ನಿಮ್ಮ ಹೆಸರು? ಯಪ್ಪ, ತಂದೆ ತಾಯಿಗಳು ಮಡಿಯಿಂದ ಸೇರಿ ದೇಹಕ್ಕ ಮಡಿವಾಳಪ್ಪ ಅಂತ ಹೆಸರಿಟ್ಟಾರ. ತಂದೆ ತಾಯಿಗಳು ಮಡಿಯಿಂದ ಸೇರಿ ಈ ದೇಹಕ್ಕೆ ನನಗಲ್ಲಿಲ್ಲ, ಈ ದೇಹಕ್ಕೆ ಮಡಿವಾಳಪ್ಪ ಅಂತ ಹೆಸರಿಟ್ಟಾರ. ಆಯ್ತೋ ನನ್ನಪ್ಪ, ನನ್ನ ಪಾದಕ್ಕೆ ಯಾಕೆ ಬಿದ್ದೀಯೋ ಯಪ್ಪ? ಯಪ್ಪ, ನಂದೊಂದು ಪ್ರಶ್ನೆ ಅದ, ಆ ಉತ್ತರ ನಿನ್ನಿಂದಲೇ ಸಿಗ್ಬೇಕಾಗ್ಯದ. ಏನು ಪ್ರಶ್ನೆ ಅಂತ ಅಂದಾಗ, ಯಪ್ಪ, ಪತ್ರಿಗಿಡ ತಿಪ್ಪ್ಯಾಗ ಹುಟ್ಟ್ಯಾದ, ಪತ್ರಿಗಿಡ ಬಚ್ಚಲ ಮೂರ್ಯಾಗ ಹುಟ್ಟ್ಯಾದ, ಶಿವನ ಲಿಂಗಕ್ಕ ಅರ್ಪಣ ಆಗತ್ತದ ಏನಿಲ್ಲ. ಏನಂದ್ಯಪ್ಪ ಅಂತಂದ್ರು. ಯಪ್ಪ, ಪತ್ರಿಗಿಡ ಬಚ್ಚಲ ಮೂರ್ಯಾಗ ಹುಟ್ಟ್ಯಾದ, ತಿಪ್ಪ್ಯಾಗ ಹುಟ್ಟ್ಯಾದ, ಶಿವನ ಲಿಂಗಕ್ಕೆ ಅರ್ಪಣ ಆಗತ್ತದ ಏನಿಲ್ಲ ಅಂತಂದಾಗ ಶರಣಪ್ಪನವ್ರಂತಾರ, ಹುಟ್ಟು ಮುಖ್ಯ ಅಲ್ಲ ಮಡಿವಾಳ. ಪತ್ರಿಗಿಡ ಬಚ್ಚಲ ಮೂರ್ಯಾಗಾದರೂ ಹುಟ್ಲಿ, ಪತ್ರಿಗಿಡ ತಿಪ್ಪ್ಯಾಗಾದರೂ ಹುಟ್ಲಿ, ಪತ್ರಿಗಿಡಕ್ಕೆ ಸಂಸ್ಕಾರ ಅನ್ನೋದಾಯಿತು ಅಂದ್ರೆ ಶಿವನ ಲಿಂಗಕ್ಕೆ ಅರ್ಪಣ ಆಗತ್ತದ ಅಂತಂದ್ರು ಶರಣ ಬಸವೇಶ್ವರರು. ಮತ್ತೆ ಬಿಗಿಯಾಗಿ ಪಾದ ಹಿಡ್ಕೊಂಡ್ರು. ಯಪ್ಪ, ಯಪ್ಪ, ಪತ್ರಿಗಿಡದ ಸುದ್ದಿ ಎಲ್ಲೋ ನನ್ನಪ್ಪ, ಪತ್ರಿಗಿಡದ ಸುದ್ದಿ ಎಲ್ಲ ಬಚ್ಚಲ ಮೂರ್ಯಾಗ ಹುಟ್ಟದಂಗಾಗ್ಯದು, ತಿಪ್ಪ್ಯಾಗ ಹುಟ್ಟದಂಗಾಗ್ಯದು ನನ್ನಪ್ಪ. ಯಪ್ಪ, ನನಗೆ ಲಿಂಗ ದೀಕ್ಷೆ ಕೊಡು ನನ್ನಪ್ಪ, ನನಗೆ ಸಂಸ್ಕಾರ ಕೊಡು ಯಪ್ಪ, ಲಿಂಗ ದೀಕ್ಷೆ ಕೊಡು ಅಂತ ಅಂದಾಗ ಶರಣಪ್ಪನವ್ರಂತಾರ, ಭಾಳ ಲಕ್ಷ ಕೊಡ್ರಿ ಯಪ್ಪ, ನಿನಗೆ ಲಿಂಗ ದೀಕ್ಷೆ ಕೊಡಬೇಕು ಅಂತಂದ್ರ ಅದು ನನ್ನ ಕೈಲೇ ಬರಲ್ಲಪ್ಪ. ಇವತ್ತಿನ ಕಾಲದೊಳಗೆ ಎಲ್ಲರೂ ಲಿಂಗ ದೀಕ್ಷೆ ಕೊಡಕತ್ತಾರ. ಶರಣಪ್ಪನವ್ರಂತಾರ, ನೀನು ಭಕ್ತ ಇದಿ, ನಾನು ಭಕ್ತ ಇದ್ದೀನಿ. ಓರ್ವ ಭಕ್ತನಿಗೆ ಲಿಂಗ ದೀಕ್ಷೆ ಕೊಡಾಕ ಬರಲ್ಲ, ನಡಿ ಹಳಿಪ್ಯಾಟಿ ಬಸ್ಸೈನ ಬಳಿ ಕರ್ಕೊಂಡು ಹೋಗ್ತೀನಿ, ಜಂಗಮನ ಕೈಯಿಂದ ಲಿಂಗ ದೀಕ್ಷೆ ಕೊಡಿಸ್ತೀನಿ ಅಂತಂದ್ರು ಶರಣ ಬಸವೇಶ್ವರರು. ಮೊದಲೇ ಶರಣ ಹಳಿಪ್ಯಾಟಿ ಬಸ್ಸೈನವ್ರಿಗೆ ಸಿಟ್ಟಿತ್ತು. ಯಾಕ? ಜಂಗಮ ಶ್ರೇಷ್ಠರು ಹಳಿಪ್ಯಾಟಿ ಬಸ್ಸೈನವರು. ಇಡೀ ಊರೆಲ್ಲ ಶರಣ ಶರಣ ಅಂತಂತಾರ. 10-20 ಊರು ಕಣ್ಣಿಲ್ಲಾರ್ದವ್ರು, ಕಾಲಿರ್ಲಾರ್ದವ್ರು, ಮಕ್ಕಳಿಲ್ಲಾರ್ದವ್ರು ಶರಣ ಬಸಪ್ಪ ಅಂತಾರ. ಇಡೀ ಊರಾಗ ನಾಯಿಗೆ ಕಿಮ್ಮತ್ತದ, ನನಗೆ ಕಿಮ್ಮತ್ತಿಲ್ಲಾರ್ದಂಗಾಗ್ಯದ ಅಂತ ಶರಣಪ್ಪನವ್ರ ಬಗ್ಗೆ ಸಿಟ್ಟಿತ್ತು ಹಳಿಪ್ಯಾಟಿ ಬಸ್ಸೈಗ. ಏನಂತಾರ? ಏನ್ರೇ ಶರಣಪ್ಪನವ್ರೇ, ನಿಮಗಂತರೂ ಮಡಿ ಗೊತ್ತಿಲ್ಲ, ಮೈಲಿಗೆ ಗೊತ್ತಿಲ್ಲ. ಹೋಗಿ ಅಪ್ಪ ಯಾರು ಅಂತ ಗೊತ್ತಿರ್ಲಾರ್ದಂತ ಮಡಿವಾಳಪ್ಪಗ ಲಿಂಗ ದೀಕ್ಷೆ ಕೊಟ್ರ ಜನರೇನಂತಾರ?
ಸೋತಾರಾಮ್ ನನಗೆ ಲಿಂಗ ದೀಕ್ಷೆ ಕೊಡಲ್ಲ ಅವನಿಗೆ ಅಂತ ಅಂದಾಗ ಹಾಡುಗಳು ಪ್ರತಿ ಸಂದರ್ಭದಲ್ಲೂ ಬರ್ತಾವೆ. ಅನಿವಾರ್ಯನ ಒಂದು ಹಂತಕ್ಕೆ ತಂದು ನಾ ಮುಂದೆ ಹೋಗ್ಬಿಡ್ತೀನಿ. ಅನಿವಾರ್ಯವಾಗಿ ಮಡಿವಾಳಪ್ಪನನ್ನ ಕಲಿಕೇರಿಯ ಮರುಳಾರಾಧ್ಯ ಶಿವಾಚಾರ್ಯ ಅಪ್ಪಗಳವರಿಂದ ಲಿಂಗ ದೀಕ್ಷೆಯನ್ನು ಕೊಡಿಸುವುದರೊಂದಿಗೆ ಲೋಕದೊಳಗ ಮಡಿವಾಳಪ್ಪನ ಕೀರ್ತಿ ಆಕಾಶದೆತ್ತರಕ್ಕೆ ಹಾರಬೇಕಾಗಿತ್ತು ಅಂದ್ರೆ ಕಾರಣೀಕರ್ತರು ಯಾರಾದರೂ ಅದರಂದ್ರ ಗುಡ್ಡದ ಮಹಾಂತ ಶಿವಯೋಗಿಗಳವರ ಆಶೀರ್ವಾದ, ನಮ್ಮಪ್ಪ ಅರಳಗುಂಡಿಗೆ ಶರಣ ಬಸವೇಶ್ವರರ ಕೃಪಾ ಕಟಾಕ್ಷದಿಂದ ಮಡಿವಾಳಪ್ಪನ ಕೀರ್ತಿ ದಶದಿಕ್ಕುಗಳಿಗೂ ಕೂಡ ಹಬ್ಬ್ಯಾದ. ಹೇಳುವ ಅರ್ಥ ಇಷ್ಟೇ, ಮಹಾತ್ಮರು ಹುಟ್ಟಬೇಕಾಗಿತ್ತು ಅಂತಂದ್ರೆ ಪರಮ ಪೂಜ್ಯ ವಿವೇಕ ಚಿಂತಾಮಣಿ ಮಹಾರಾಜರು ಬರಬೇಕಾಗಿತ್ತು ಅಂದ್ರೆ ನಾವು ನೀವು ನಿಮಿತ್ತ ಮಾತ್ರ. ಅಲ್ಲಿ ಮ್ಯಾಗಿರುವ ಪರಮಾತ್ಮ ಯಾರಿಗೆ ಯಾವ ರೂಪದಾಗ ಕಳ್ಸಾಕ ಬರ್ತಾನ ಅಂತಲ್ಲ. ಇವತ್ತಿನ ದಿನ ನಾನೊಂದು ಹೆಸರನ್ನ ಮುಂದಿನ ತೆಗೆದು ರಾಮಪ್ಪನವರು ರಾಮೇಶ್ವರರು ಅಂತಲ್ಲಾಕತ್ತೀನಿ. ಒಬ್ಬರಂತೀರಿ ನಮ್ಮೂರವ್ರಿ, ಒಬ್ಬರಂತೀರಿ ನಮ್ಮೂರವ್ರಿ. ತಪ್ಪಿಕೋಬಿಡ್ರಿ. ಮತ್ತೆ ಅದು ಏನಾದರೂ ಅಂದಿನಿ ಅಂದ್ರೆ ಪುರಾಣದ ಮೂಲಕವಾಗಿ ಅಂದಿನಿ ಅಂತಂದ್ರಾಗ ಮತ್ತೊಬ್ಬರಿಗೆ ಸಿಟ್ಟು ಬರ್ತದೆ. ಇದರ ಮೂಲಕವಾಗಿ ಅದು ಅಂತಂದ್ರೆ ಅವರಿಗೆ ಸಿಟ್ಟು ಬೀರ್ತಿರ್ತದ. ಕಡಕೋಳದ ಮಡಿವಾಳಪ್ಪನ ಪಟ್ಟದ ಶಿಷ್ಯರು ಭಾಳ ಮಂದಿ ಪ್ರಶ್ನೆ ಮಾಡಿದ್ರಂತ, ಮಡಿವಾಳಪ್ಪಗೆ ಏನ್ರಿ ಮಾತಿಗೊಮ್ಮೆ ಪಟ್ಟದ ಶಿಷ್ಯರು ಅಂತಂತೀರಿ. ಅಲ್ರಿ ಮಡಿವಾಳಪ್ಪನವ್ರಿ, ಕೋಟಿ ಕೋಟಿ ಜನ ನಿಮ್ಮ ಶಿಷ್ಯರದಾರ, ಹೋಗಿ 5 ಮಂದಿನೇ ನಿಮ್ಮ ಪಟ್ಟದ ಶಿಷ್ಯರು ಅಂತಂತೀರಲ್ಲ ಅಂತಂದಾಗ, ಯಪ್ಪ ನಿನಗೆ ಆ ರೀತಿ ಪರಿಹಾರ ಆಗಬೇಕಾಗಿತ್ತು ಅಂದ್ರೆ ಚೀಲ ಜ್ವಾಳ ಬರಕು ಹಿಂದ ಮುಂದ ಆ ಚೀಲ ಉಲ್ಟಾ ಪಲ್ಟಾ ಮಾಡಿ ಸುರುವು 5 ಕಾಳು ಇರಲಿಲ್ಲ ಅಂದ್ರೆ ಆಮ್ಯಾಲ ಕೇಳು ಅಂತಂದಾಗ ಜಿದ್ದಿಗೆ ಹಚ್ಚಿರುವ ಭಕ್ತರು ಚೀಲ ಜ್ವಾಳ ಸುರುವುದರು. ಈ ಕಡಿ ಮಾಡಿ ಸುರಿದ್ರು, ಒಂದು ಕಾಳಿಲ್ಲಪ್ಪ ಅಂತಂದಾಗ ಮೂಲ್ಯಾಗ ಹೋಗಿ 5 ಕಾಳುಗಳನ್ನು ತೆಗೆದು ಕೊಡ್ತಾನ ನಮ್ಮಪ್ಪ ಮಡಿವಾಳಪ್ಪ. ಯಪ್ಪ ಚೀಲ ಜ್ವಾಳ ಅಂತಂದ್ರೆ ಕೋಟಿ ನನ್ನ ಭಕ್ತರದಾರ, ಕೋಟಿ ಭಕ್ತರೊಳಗೆ ನನ್ನಿಚ್ಛೆಗನುಗುಣವಾಗಿ ಪಟ್ಟದ ಶಿಷ್ಯರು ಅಂದ್ರೆ 5 ಮಂದಿ ಅದಾರ. ನಿಮ್ಮ ಕೈಯೊಳಗೆ ಹಿಡೀರಿ 5 ಕಾಳು ಜ್ವಾಳ ಅಂತ ಕೊಟ್ಟಂತ ನಮ್ಮಪ್ಪ ಮಡಿವಾಳಪ್ಪನವರು ಯಾರ್ಯಾರು ಪಟ್ಟದ ಶಿಷ್ಯರು? ಕೋಣ ಸಿರಸಗಿಯ ತೆಲಗ ಬಾಳದ ರಾಮಪ್ಪನವರು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ನೀವು 100 ಹೇಳಿದ್ರು ಈ ಮೇಂಟೈನ್ ಮಾಡುವಂಥದ್ದು ನಮ್ಮ ಕೈಗೆ ಇರ್ತದೆ. ನೀವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತಂದ್ರೆ ನಾವು ಯಾಕಂದ್ರೆ ಎಲ್ಲರಿಗೆ ಸಮಾಧಾನ ಮಾಡ್ಬೇಕಾಗ್ತಿರ್ತದೆ ಕಾರ್ಯಕ್ರಮದ ಹಿತದೃಷ್ಟಿಲಿಂದ. ನೀವಂತೀರಿ ನಮ್ಮೂರ ಮಗ ಅದಾನ್ರಿ ರಾಮಪ್ಪನವರು, ನೀವಂತೀರಿ ನಮ್ಮೂರ ಮಗ ಅದನ್ರಿ, ನಾ ಅಂತೀನಿ ನಿಮ್ಮೂರ ಮಗಾನು ಹೌದು, ಅವ್ರೂರ ಮಗಾನು ಹೌದು. ಯಾವ ರಾಮಪ್ಪನವರು ಒಂದೂರಿಗೆ ಸೀಮಿತವಾಗಿರ್ತಕ್ಕಂಥವರಲ್ಲ, ಜಗತ್ತಿಗೆ ಸೀಮಿತವಾಗಿರ್ತಕ್ಕಂಥವರು ನಮ್ಮ ರಾಮಪ್ಪನವರು. ಅಲ್ಲ, ಕಡಕೋಳದ ನಮ್ಮಪ್ಪ ಮಡಿವಾಳಪ್ಪನ ಪಟ್ಟದ ಶಿಷ್ಯರಲ್ಲಿ ಸ್ಥಾನ ಕೊಡಬೇಕಾಗಿತ್ತಂದ್ರೆ ಹಗರ ಪಗರ ಮಾತೇನ್ರಿ. ನಮ್ಮಪ್ಪ ರಾಮಪ್ಪನವರಾಗಿರಬಹುದು, ಅರಳಗುಂಡಗಿಯ ಭಾಗಮ್ಮನವರಾಗಿರಬಹುದು, ಯಾವತ್ತೂ ಕೂಡ ಕೈನೂರ ಕೃಷ್ಣಪ್ಪನವರಾಗಿರಬಹುದು, ಕಡ್ಲೇವಾಡದ ಸಿದ್ದಪ್ಪನವರಾಗಿರಬಹುದು, ಚನ್ನೂರ ಜಲಾಲ ಸಾಹಿಬರಾಗಿರಬಹುದು. 5 ಮಂದಿ ಪಟ್ಟದ ಶಿಷ್ಯರು ಅಂತದಾರ. ಯಾಕೆ ಹೇಳಕತ್ತೀನಿ ಅಂದ್ರೆ ಅವರಿರುವರು ಎಲ್ಲರೂ ನಾವೆಲ್ಲ ಭಾಳ ಪುಣ್ಯ ಮಾಡೀವ್ರಿ. ಅದಕ್ಕೆ ಹೇಳ್ತೀನಿ, ಈ ಲಾಸ್ಟಿಗೆ ಸ್ಮಶಾನ ಆಗುವ ರೀತಿ ಒಳಗಿರ್ತಕ್ಕಂಥ ಭೂಮಿಯನ್ನು ಭೂಕೈಲಾಸ ಮಾಡಿರುವ ಸದ್ಗುರು ಯಾರಾದರೂ ಅದರಂದ್ರೆ ಸದ್ಗುರು ವಿವೇಕ ಚಿಂತಾಮಣಿ ಮಹಾರಾಜರದರ. ನಾವು ನೀವುಗಳೆಲ್ಲ ನಿಮಿತ್ತ ಮಾತ್ರ ಅಂತ ಮಡಿವಾಳಪ್ಪನ ಒಂದು ಸಣ್ಣ ದೃಷ್ಟಾಂತವನ್ನು ಬಳಸಿಕೊಂಡು ನಾನು ಮತ್ತೆ ಪುರಾಣಕ್ಕೆ ಪದಾರ್ಪಣೆಯನ್ನು ಮಾಡ್ತೇನೆ.